ಸೈನಿಕ್ ಸ್ಕೂಲ್ AISSE ಇಲ್ಲಿ ತೋರಿಸಿರುವ ವೆಬ್ಸೈಟ್ ಅನ್ನು ಬ್ರೌಸ್ ಮಾಡಿ. ಹೀಗೆ ಪೇಜ್ ತೆರೆದುಕೊಳ್ಳುತ್ತದೆ. ನೀವು ಹೊಸ ನೋಂದಣಿಗಾಗಿ ನ್ಯೂ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ. ಈಗ ಮತ್ತೊಂದು ಹೊಸ ಪೇಜ್ ತೆರೆದುಕೊಳ್ಳುತ್ತದೆ. ಇಲ್ಲಿ ನೀವು ಮಾಡಬೇಕಾದ ಮೊದಲ ಕೆಲಸ ಡೌನ್ಲೋಡ್ ದ ಡಿಟೇಲ್ಡ್ ಅಡ್ವರ್ಟೈಸ್ಮೆಂಟ್ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ನಂತರ ಹಾಗೆ ಕೆಳಗೆ ಬಂದರೆ ಪೇಜ್ನ ಕೊನೆಯಲ್ಲಿ ಹೀಗೆ ಕೇಳುತ್ತದೆ, ನೀವು ಇನ್ಸ್ಟ್ರಕ್ಷನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಓದಿ ಅರ್ಥ ಮಾಡಿಕೊಂಡಿದ್ದೀರಾ ಎಂದು. ಹಾಗಿದ್ದರೆ ಈ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ಮುಂದುವರಿಯಿರಿ ಎನ್ನುತ್ತದೆ. ಹೌದಾಗಿದ್ದರೆ ನೀವು ಸ್ಕ್ರಾಲ್ ಮಾಡುತ್ತಾ ಹಾಗೆ ಕೆಳಗೆ ಬಂದು ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಕೊಡಿ. ಈಗ ಮತ್ತೊಂದು ಹೊಸ ಪೇಜ್ ತೆರೆದುಕೊಳ್ಳುತ್ತದೆ. ಈ ಪೇಜ್ನಲ್ಲಿ ಅಭ್ಯರ್ಥಿಯ ವಿವರಗಳನ್ನು ನಮೂದಿಸುತ್ತಾ ಹೋಗಬೇಕು. ಮೊದಲಿಗೆ ಅಭ್ಯರ್ಥಿಯ ಹೆಸರು, ತಂದೆಯ ಹೆಸರು, ತಾಯಿಯ ಹೆಸರು, ಹುಟ್ಟಿದ ದಿನಾಂಕ, ಲಿಂಗ ಹೆಣ್ಣು ಅಥವಾ ಗಂಡು. ಹೀಗೆ ಇಲ್ಲಿ ಎಲ್ಲವನ್ನೂ ಫಿಲ್ ಮಾಡಬೇಕು. ಕೆಳಗೆ ಮತ್ತೊಮ್ಮೆ ನೀವು ಮೇಲೆ ನೀಡಿರುವ ಎಲ್ಲ ವಿವರಗಳನ್ನು ನಮೂದಿಸಬೇಕು. ನಮೂದಿಸಿದ ನಂತರ ಹಾಗೆ ಸ್ಕ್ರಾಲ್ ಮಾಡಿ ಕೆಳಕ್ಕೆ. ಇಲ್ಲಿ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಅನ್ನು ಫಿಲ್ ಮಾಡಲು ಕೇಳುತ್ತದೆ. ಹಾಗೆ ಪ್ರತಿಯೊಂದನ್ನು ಗಮನವಿಟ್ಟು ಓದುತ್ತಾ ಎಲ್ಲ ಕಾಲಂ ಫಿಲ್ ಮಾಡಬೇಕು. ಮನೆಯ ನಂಬರ್, ಸಬ್ ಲೊಕ್ಯಾಲಿಟಿ, ದೇಶ, ರಾಜ್ಯ, ಜಿಲ್ಲೆ, ಜಿಲ್ಲೆಯ ಪಿನ್ ಕೋಡ್, ಹೀಗೆ ಕಾಲಂ ಫಿಲ್ ಮಾಡುತ್ತಾ ಬರಬೇಕು. ಇದೆಲ್ಲ ಫಿಲ್ ಮಾಡಿದ ನಂತರ ಮತ್ತೆ ಇಲ್ಲಿ ನಿಮ್ಮ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅಡ್ರೆಸ್ ಫಿಲ್ ಮಾಡಲು ಕೇಳುತ್ತದೆ. ಈ ಕಾಲಂಗಳಲ್ಲಿ ನಿಮ್ಮ ಇಮೇಲ್ ಐಡಿ, ಕಾಂಟ್ರಾಕ್ಟ್ ನಂಬರ್, ಎರಡು ಬಾರಿ ಫಿಲ್ ಮಾಡಬೇಕಾಗುತ್ತದೆ. ಲ್ಯಾಂಡ್ಲೈನ್ ನಂಬರ್ ಇದ್ದರೆ ಅದನ್ನು ಸಹ ಫಿಲ್ ಮಾಡಿ. ಮುಂದೆ ಪರ್ಮನೆಂಟ್ ಅಡ್ರೆಸ್ ಫಿಲ್ ಮಾಡಲು ಕಾಲಂ ಸೂಚಿಸುತ್ತದೆ. ಒಂದು ವೇಳೆ ಪರ್ಮನೆಂಟ್ ಅಡ್ರೆಸ್ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಆಗಿದ್ದರೆ ನೀವು ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿ, ಅಥವಾ ಪರ್ಮನೆಂಟ್ ಅಡ್ರೆಸ್ ಬೇರೆಯೇ ಇದ್ದರೆ ಅದನ್ನು ಫಿಲ್ ಮಾಡುತ್ತಾ ಹೋಗಿ. ಈಗ ಇಲ್ಲಿ ನೀವು ಮುಂದುವರಿಯಬೇಕಾದರೆ ಮೊದಲು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಟ್ಟುಕೊಳ್ಳಬೇಕು. ಪಾಸ್ವರ್ಡ್ ಕ್ರಿಯೇಟ್ ಮಾಡಲು ಕೊಟ್ಟಿರುವ ಇನ್ಸ್ಟ್ರಕ್ಷನ್ ಪ್ರಕಾರವೇ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಳ್ಳಬೇಕು. ಇದು ಮುಂದೆ ಬಳಸಲು ಬೇಕಾಗುತ್ತದೆ. ಈಗ ನೀವು ಕ್ರಿಯೇಟ್ ಮಾಡಿಕೊಂಡಿರುವ ಪಾಸ್ವರ್ಡ್ ಎಂಟರ್ ಮಾಡಬೇಕು. ನಂತರ ಅದನ್ನು ಕನ್ಫರ್ಮ್ ಮಾಡಲು ಮತ್ತೊಮ್ಮೆ ಅದೇ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಬೇಕು. ಮುಂದುವರೆದು ಸೆಕ್ಯೂರಿಟಿ ಕ್ವೆಶ್ಚನ್ ಕಾಲಂನಲ್ಲಿ ಎಂಟರ್ ಮಾಡಲು ನಿಮಗೊಂದಿಷ್ಟು ಆಪ್ಷನ್ ನೀಡಲಾಗಿರುತ್ತದೆ. ಆ ಆಪ್ಷನ್ಗಳನ್ನು ತೆರೆದು ನೋಡಬೇಕು. ಅದರಲ್ಲಿ ನಿಮಗೆ ಬೇಕಾದನ್ನು ಆರಿಸಿಕೊಳ್ಳಿ. ನಾನಿಲ್ಲಿ ಫೇವರೆಟ್ ಕಲರ್ ಅನ್ನು ಸೆಲೆಕ್ಟ್ ಮಾಡಿದ್ದೇನೆ, ಜೊತೆಗೆ ಬ್ಲಾಕ್ ಅಂತ ಆನ್ಸರ್ ಕೂಡ ಮಾಡಿದ್ದೀನಿ. ನಂತರ ನೀವು ಅವರು ಕೊಟ್ಟಿರುವ ಕಾಪಿಚಿಯನ್ನು ಅದೇ ರೀತಿ ಫಿಲ್ ಮಾಡಬೇಕು. ಬಿಗ್ ಲೆಟರ್, ಸ್ಮಾಲ್ ಲೆಟರ್,
ನಂಬರ್ಸ್ ಇದ್ರೆ ಅದನ್ನ ನೋಡ್ಕೊಂಡು ಸೇಮ್ ಟು ಸೇಮ್ ಫಿಲ್ ಮಾಡಬೇಕು. ಫಿಲ್ ಮಾಡಿದ ನಂತರ ಸಬ್ಮಿಟ್ ಬಟನ್ ಪ್ರೆಸ್ ಮಾಡಿ. ಈಗ ಮತ್ತೊಮ್ಮೆ ಹೊಸ ಪೇಜ್ ತೆರೆದುಕೊಳ್ಳುತ್ತದೆ. ಸಬ್ಮಿಟ್ ಕೊಟ್ಟ ನಂತರ ಇಲ್ಲಿ ನಿಮಗೊಂದು ನೋಟಿಫಿಕೇಶನ್ ಪಾಪಪ್ ಆಗುತ್ತದೆ. ಅದು ನೀವು ಫಿಲ್ ಮಾಡಿರುವ ವಿವರಗಳು ಸರಿಯಿದ್ದರೆ ಸೆಂಡ್ OTP ಟು ಮೊಬೈಲ್ ಅಥವಾ ಅನುಮಾನಗಳಿದ್ದರೆ ಎಡಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಸೆಲೆಕ್ಟ್ ಮಾಡಿ ಎಂದು ತಿಳಿಸುತ್ತದೆ. ಅದನ್ನು ಕ್ಲೋಸ್ ಮಾಡಿ ಮತ್ತೊಮ್ಮೆ ಎಲ್ಲ ವಿವರಗಳನ್ನು ಚೆಕ್ ಮಾಡಿ. ಎಲ್ಲ ಸರಿಯಿದೆ ಎಂದು ನಿಮಗೆ ಸ್ಪಷ್ಟವಾದ ಮೇಲೆ ಇಲ್ಲಿ ನೀವು ಫಿಲ್ ಮಾಡಿದ ಎಲ್ಲಾ ವಿವರಗಳು ಸರಿಯಿದೆಯೇ ಎಂದು ಪರಿಶೀಲಿಸಿಕೊಳ್ಳಬೇಕು. ಮತ್ತೊಮ್ಮೆ ಸ್ಪೆಲ್ಲಿಂಗ್ಸ್ ಚೆಕ್ ಮಾಡಿಕೊಳ್ಳಬೇಕು. Particulars Checklist To be verified ಕಾಲಮ್ ನಲ್ಲಿ ಇಲ್ಲಿ ನಿಮಗೆ ತಿಳಿಸುತ್ತದೆ ನೀವು ಮೇಲೆ ಕೇಳಿರುವ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಸರಿಯಾಗಿ ಫಿಲ್ ಮಾಡಿದ್ದರೆ ಈ ಚೆಕ್ ಬಾಕ್ಸ್ ಅನ್ನು ಟಿಕ್ ಮಾಡಿ. ಒಂದು ಬಾರಿ ರಿಜಿಸ್ಟ್ರೇಷನ್ ಫಾರ್ಮ್ ಸಬ್ಮಿಟ್ ಮಾಡಿದ ಮೇಲೆ ಮತ್ತೆ ಬದಲಾಯಿಸಲು ಸಾಧ್ಯವಿಲ್ಲ ಎಂದು. ಆದ್ದರಿಂದ ನೀವು ಕೆಳಗೆ ಇರುವ ಚೆಕ್ ಬಾಕ್ಸ್ನ ಎಲ್ಲ ವಿವರಗಳನ್ನು ಸರಿಯಾಗಿ ಫಿಲ್ ಮಾಡಿದ್ದರೂ ಮತ್ತೊಮ್ಮೆ ಪರಿಶೀಲಿಸಿ. ಆಗಲೂ ನಿಮಗೆ ಎಲ್ಲವೂ ಸರಿಯಿದೆ ಎಂದು ವಿಶ್ವಾಸ ಬಂದಾಗ ಕೆಳಗಿನ ಚೆಕ್ ಬಾಕ್ಸ್ಗಳನ್ನು ಟಿಕ್ ಮಾಡಿ. ಸಬ್ಮಿಟ್ ಅಂಡ್ ಸೆಂಡ್ OTP ಟು ವೆರಿಫೈ ಮೊಬೈಲ್ ನಂಬರ್ ಬಾಕ್ಸ್ ಕ್ಲಿಕ್ ಮಾಡಿ ಮುಂದುವರೆಯಿರಿ. ಡು ಯು ವಿಶ್ ಟು ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂಡ್ ಗೆಟ್ OTP ಎಂದು ನೋಟಿಫಿಕೇಶನ್ ಬಂದಾಗ ಅದನ್ನು ನೀವು ಎಸ್ ಎಂದು ಕ್ಲಿಕ್ ಮಾಡಿ. ಈಗ OTPಯು ರಿಜಿಸ್ಟರ್ಡ್ ಮೊಬೈಲ್ಗೆ ಬಂದಿರುತ್ತದೆ. ಆ OTPಯನ್ನು ಎಂಟರ್ ಮಾಡಿ. ನಂತರ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಬಾಕ್ಸ್ನ ಮೇಲೆ ಕ್ಲಿಕ್ ಮಾಡಿ ಮುಂದುವರೆಯಿರಿ. ಸಬ್ಮಿಟ್ ಕೊಟ್ಟ ನಂತರ ಮುಂದಿನ ಪೇಜ್ನಲ್ಲಿ ಅಭ್ಯರ್ಥಿಯ ಫೋಟೋ, ಅಭ್ಯರ್ಥಿಯ ಸಿಗ್ನೇಚರ್, ಥಂಬ್ ಇಂಪ್ರೆಷನ್, ಡೊಮಿಸೈಲ್ ಮತ್ತು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡುವುದು. ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ಟ ನಂತರ ಮುಂದಿನ ಪೇಜ್ನಲ್ಲಿ ನೀವು ಕೊಟ್ಟ ವಿವರಗಳು ಕಾಣಿಸುತ್ತದೆ. ಅದನ್ನು ನೀವು ಪರಿಶೀಲಿಸಿಕೊಳ್ಳಬಹುದು. ನಂತರ ಮುಂದಿನ ಪ್ರೋಸೆಸ್ಗಾಗಿ ನೀವು ಮತ್ತೆ ಸೆಂಡ್ OTP ಎಂಟರ್ ಮಾಡಬೇಕಾಗುತ್ತದೆ ಮತ್ತು ಕ್ಯಾಪ್ಚೆಯನ್ನು ಮತ್ತೊಮ್ಮೆ ಎಂಟರ್ ಮಾಡಿ ಮುಂದುವರೆಯಿರಿ. ಸಬ್ಮಿಟ್ ಕೊಟ್ಟ ನಂತರ ಮುಂದಿನ ಪೇಮೆಂಟ್ ಪೇಜ್ಗೆ ಎಂಟರ್ ಆಗುತ್ತದೆ. ಇಲ್ಲಿ ಅನೇಕ ಪೇಮೆಂಟ್ ಆಪ್ಷನ್ಸ್ಗಳು ಇರುತ್ತವೆ. ನಿಮಗೆ ಯಾವುದರಲ್ಲಿ ಪೇಮೆಂಟ್ ಮಾಡಲು ಸಾಧ್ಯವಾಗುವುದು ಅದರಲ್ಲೇ ಮಾಡಿ. ಒಂದು ಬಾರಿ ಪೇಮೆಂಟ್ ಸಕ್ಸಸ್ ಆದ ನಂತರ ರಿಜಿಸ್ಟ್ರೇಷನ್ ಫಾರ್ಮ್, ಅಪ್ಲಿಕೇಶನ್ ಫಾರಂ, ಫೀ ಪೇಮೆಂಟ್ ಎಲ್ಲವೂ ಕಂಪ್ಲೀಟೆಡ್ ಎಂದು ಕಾಣಿಸಿಕೊಳ್ಳುತ್ತದೆ. ಎಲ್ಲವೂ ಕಂಪ್ಲೀಟ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಪ್ರಿವ್ಯೂ ನೋಡಬಹುದು. Unlock your potential. Join our coaching program today. Keep learning, keep growing with us at Yalite IIT Coaching Center. Your success is our mission. Subscribe for more information.